ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಎರಡನೇ ಬೆಳೆಗೆ ನೀರು ನೀಡಲು ಸಾಧ್ಯವಿಲ್ಲ ಎಂಬ ರಾಜ್ಯ ಸರ್ಕಾರದ ನಡೆ ಹಾಗೂ ಬೃಹತ್ ನೀರಾವರಿ ಸಚಿವರ ಹೇಳಿಕೆ ಖಂಡನಾರ್ಹವಾಗಿದೆ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದ 14 ಗೇಟ್ಗಳ ಕಾಮಗಾರಿ ನಡೆಯುತ್ತಿದೆ. ಗುತ್ತಿಗೆ ಪಡೆದ ಕಂಪನಿ ಅಕ್ಟೋಬರ್ 15ರೊಳಗೆ ಕಾಮಗಾರಿ ಮುಗಿಸುವುದಾಗಿ ಹೇಳಿತ್ತು. ಆದರೆ ಇದೀಗ ಕೇವಲ 9 ಗೇಟ್ಗಳ ಕಾಮಗಾರಿ ಪೂರ್ಣಗೊಂಡಿದೆ. 10 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಸರ್ಕಾರದಿಂದ ಇದುವರೆಗೆ ಪಾವತಿ ಆಗಿಲ್ಲವೆಂದು ಗುತ್ತಿಗೆದಾರರು ಬೇಸರ ವ್ಯಕ್ತಪಡಿಸಿದ್ದಾರೆ ಎಂದು ಆರೋಪಿಸಿದರು. ಕಾಮಗಾರಿ ಶೀಘ್ರ ಪೂರ್ಣಗೊಂಡರೆ ರೈತರಿಗೆ ಎರಡನೇ ಬೆಳೆಗೆ ನೀರಾವರಿ ನೀಡಲು ಅನುಕೂಲವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಸಿಂಧನೂರಿನಲ್ಲಿ ಸಭೆ ನಡೆಸಿದ್ದಾರೆ. ಅಕಾಲಿಕ ಮಳೆಯಿಂದ ರೈತರು ಈಗಾಗಲೇ ನಷ್ಟ ಅನುಭವಿಸಿದ್ದಾರೆ. ಮುಂಗಾರು ಬೆಳೆ ಕೈಗೆಟುಕುವ ಭರವಸೆ ಇಲ್ಲದ ಸ್ಥಿತಿಯಲ್ಲಿ ಎರಡನೇ ಬೆಳೆಗೆ ನೀರು ಬಿಡದಿದ್ದರೆ ರೈತರ ಬದುಕು ಸಂಕಷ್ಟಕ್ಕೆ ಈಡಾಗುತ್ತದೆ. ನೀರಿನ ತಜ್ಞ ಕನ್ನಯ್ಯ ನಾಯ್ಡು ಅವರು ಎರಡನೇ ಬೆಳೆಗೆ ನೀರು ನೀಡಬಹುದು ಎಂದು ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದರ ಕುರಿತು ನಾನು ಅಕ್ಟೋಬರ್ 27ರಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಎಂದರು. ತಜ್ಞರು ನೀರು ಬಿಡುವುದು ಸಾಧ್ಯವೆಂದು ಹೇಳಿದರು. ಸರ್ಕಾರದ ದ್ವಂದ್ವ ನಿಲುವು ಅರ್ಥವಾಗುತ್ತಿಲ್ಲ. ನಾಳೆ ಜಿಲ್ಲೆಗೆ ಬರುವ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರಿಗೆ ಮನವಿ ಸಲ್ಲಿಸಲಾಗುವುದು. ನವೆಂಬರ್ 3ರಂದು ಪಕ್ಷಾತೀತ ನಿಯೋಗವಾಗಿ ಬೆಂಗಳೂರಿಗೆ ತೆರಳಿ ನೀರು ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಮನವರಿಕೆ ಮಾಡಲಾಗುವುದು. ಸರ್ಕಾರ ಸ್ಪಂದಿಸದಿದ್ದರೆ ನವೆಂಬರ್ 5ರಂದು ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ತೀವ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಡದಂಡೆ ನಾಲೆ ಎರಡನೇ ಬೆಳೆಗೆ ನೀರು ಕೊಡುವ ಬಗ್ಗೆ ಈಗಾಗಲೇ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಿದೆ. ಎರಡನೇ ಬೆಳೆಗೆ ನೀರು ಕೊಡುವುದಿಲ್ಲ, ಎಲ್ಲ 36 ಗೇಟ್ಗಳನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಪ್ರಕಟಣೆಯನ್ನು ಮಾಡಿದೆ, ಸದನದಲ್ಲಿ ಕೂಡ ಮಾತನಾಡಿದೆ. ಆದರೆ ಎರಡನೇ ಬೆಳೆಗೆ ನೀರು ಕೊಡೋದಕ್ಕೆ ನೀರಿನ ಅಡಚಣೆ ಏನೂ ಇಲ್ಲ. 40-80 TMC ನೀರು ಈಗ ಶೇಖರಣೆ ಇದೆ. ಅದರ ಜೊತೆಗೆ ಇನ್ಫ್ಲೋ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಹೈದರಾಬಾದ್ಗೆ ಹೋಗಿ ಈ ಗೇಟ್ಗಳ ತಜ್ಞ ಏನಿದ್ದಾರೆ ಕನ್ನಯ್ಯ ನಾಯ್ಡು ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ಅವರು ಹೇಳ್ತಾ ಇರೋದು, ನಮಗೆ 3ರಿಂದ 3.5 ತಿಂಗಳ ಅವಧಿ ಕೊಟ್ರೆ ನಾವು ಎಲ್ಲಾ ಗೇಟ್ಗಳನ್ನು ಕೂರಿಸ್ತೇವೆ. ಮಂತ್ರಿಗಳು ಹೇಳ್ತಾರೆ 6 ತಿಂಗಳ ಬೇಕು ಅಂತ. ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರು ತಂಗಡಿಗೆ ಅವರು 6 ತಿಂಗಳ ಬೇಕು, ಅದರ ಬಗ್ಗೆ ಮಾತೇ ಆಡಬೇಡ್ರಿ ಅಂತ. ಹಾಗಾಗಿ ಅಲ್ಲಿ ಹೋಗಿ ನಾವು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿದ್ದೇವೆ. ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಅಲ್ಲಿ ಗೇಟ್ಗೆ ಏನು ಟೆಂಡರ್ ಕರೆದಿದ್ದಾರೆ, ಅವರ ಇದರ ಪ್ರಕಾರ 15-10-25 ಒಳಗೆ 14 ಗೇಟ್ಗಳು ರೆಡಿ ಆಗಬೇಕಾಗಿತ್ತು. ಆದ್ರೆ ಈಗ ಅಲ್ಲೇ ರೆಡಿ ಆಗಿರೋದು 9 ಗೇಟ್ ಮಾತ್ರ. ಯಾಕೆ ಇದು ಅಂತ ಹೇಳಿ ನಾವು ಕಾಂಟ್ರಾಕ್ಟರ್ ಜೊತೆಗೆ ಮಾತನಾಡಿದ್ರೆ, ನಾವು ಈಗಾಗಲೇ 10 ಕೋಟಿ ಹಾಕಿ 3 ಬಿಲ್ಗಳನ್ನ ಸಬ್ಮಿಟ್ ಮಾಡಿದ್ರೆ 1 ನಯಾ ಪೈಸಾ ನಮಗೆ ದುಡ್ಡು ಕೊಟ್ಟಿಲ್ಲ. ನಾವು ನಾಳೆಯಿಂದ ಕೆಲಸ ನಿಲ್ಲಿಸ್ತೀವಿ ಸರ್, ನಾವೇನ್ ಮಾಡಕ್ಕಾಗ್ತದೆ ಅನ್ನುವ ಸಂದೇಶ. ಇದನ್ನ ಕನ್ನಯ್ಯ ನಾಯ್ಡು ಅವರು ಬೋರ್ಡ್ ಚೇರ್ಮನ್ಗೆ ಪತ್ರ ಬರೆಯೋದರಲ್ಲಿ ಇದೆ. ಆದ್ರೆ ದುಡ್ಡು ಕೊಟ್ಟಿಲ್ಲ ಅನ್ನೋದಿಲ್ಲ, ಅವ್ರು ಬಂದಿದ್ದಾರೆ. 14 ಗೇಟ್ ಬಂದು 9 ಗೇಟ್ ಮಾತ್ರ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ದಿನ ನಾವು ಪಕ್ಷಾತೀತವಾಗಿ ಇದರಲ್ಲಿ ಯಾವ ರಾಜಕೀಯವನ್ನು ಬೆಳೆಸಬಾರದು ಅಂತ ಹೇಳಿ ಎಲ್ಲ ಶಾಸಕರಿಗೆ, ಕಾಂಗ್ರೆಸ್ಸಿನ ಶಾಸಕರು ಎಲ್ಲರಿಗೂ ಕೂಡ
ಸಿಂಧನೂರಿನಲ್ಲಿ ಸಭೆಗೆ ಆಹ್ವಾನ ಮಾಡಿದ್ವಿ. ಅವರಿಗೆ ಕೆಲವು ಜನ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರು ಯಾರು ಬರೋದಕ್ಕಾಗಲಿಲ್ಲ. ನಾವೆಲ್ಲರೂ ಕೂಡ ಈ 4 ಜಿಲ್ಲೆಯ ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ನಾವು ಮಾಡಿದ್ವಿ. 3ನೇ ತಾರೀಕಿಗೆ ನಿಯೋಗ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ನಮ್ಮ ವ್ಯಾಪ್ತಿಗೆ ಬರತಕ್ಕಂಥದ್ದು ಎಲ್ಲಿ ಈ ನೀರಿನ ಅವಶ್ಯಕತೆ ಇದೆ ಆ ಜಿಲ್ಲೆಗಳು ಮಾಡಿ. ಆ ಜಿಲ್ಲೆಗಳ ಈಗ 3ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ನಿಯೋಗದಲ್ಲಿ ನೀರಾವರಿ ಮಂತ್ರಿಗಳನ್ನ ಭೇಟಿಯಾಗಿ ವಾಸ್ತವಾಂಶವನ್ನು ಅವರಿಗೆ ತಿಳಿಸಿ ಅಲ್ಲಿ ಏನಾಗ್ತದೆ ಅಂದ್ರೆ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ 10 ಅಥವಾ 12ನೇ ತಾರೀಕಿನೊಳಗೆ ನಿರ್ಧಾರ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಯಾಕೆ ಅಂದ್ರೆ ಈಗ ನಿರ್ಣಯ ತೆಗೆದುಕೊಂಡ್ರೆ 2ನೇ ಬೆಳೆಗೆ ಸಸಿ ಹಾಕ್ತಾರೆ ರೈತರು. ಸಸಿ ಹಾಕಿದರೆ ಈ ಸಾರಿ ನೀರು ಅಲ್ಲಿ ಬಂದಿದ್ರಿಂದ ಒಂದು ತಿಂಗಳ ಮುಂಚೆ ಕ್ರಾಪ್ ಬರ್ತಾ ಇದೆ. ನಮ್ಮ ಡಿಸೆಂಬರ್ ಕಟಾವು ಬರ್ತಿತ್ತು, ಈಗ ನವೆಂಬರ್ನಾಗೆ ಕಟಾವ್ ಆಗ್ತದೆ. ನವೆಂಬರ್ನಾಗೆ ಕಟಾವ್ ಆಗೋದ್ರಿಂದ ನಮಗೆ ಬೆಳೆಗೆ ಇವರು ನೀರು ಕೊಡ್ತೀವಿ ಅಂದ್ರೆ ನವೆಂಬರ್ ಒಳಗಡೆ ನಾವು ಸಸಿ ಹಾಕೊಂಡು ಡಿಸೆಂಬರ್ನಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಮಾರ್ಚಿನ ಒಳಗೆ ಎಲ್ಲಾ ರೈತರು ಬೆಳೆ ಕೈ ಸೇರ್ತೇವೆ. 2ನೇ ಬೆಳೆ ಇವ್ರೇನಾದ್ರೂ 1 ತಿಂಗಳ ಎಳೆದು ಆಮೇಲೆ ಕೊಡ್ತೀವಿ ಅಂತಂದ್ರೆ ರೈತರು ಹಾಕೇ ಬಿಡ್ತಾರ. ಅವಾಗ ಮಾರ್ಚ್ ಅಲ್ಲ ಏಪ್ರಿಲ್ ಮೇ ನೀರು ಬೇಕು ಅಂತ ಕುಂದಿರ್ತಾರೆ. ಅದು ಆಗಬಾರ್ದು ಅನ್ನೋದಾದ್ರೆ ತೀರ್ಮಾನ ಮಾಡ್ಬೇಕು. ಅಲ್ಲೇ ಈಗಾಗಲೇ 80 TMC ನೀರೈತೆ, ಇನ್ಫ್ಲೋ ಐತೆ. ಇನ್ನೂ ಕೂಡ ಡಿಸೆಂಬರ್ ಎಂಡಿನವರೆಗೆ ಇನ್ಫ್ಲೋ ಬರ್ತಕ್ಕಂಥ ಅವಕಾಶಗಳಿವೆ. ಅಂತ ಪರಿಸ್ಥಿತಿ ಬಂದ್ರೆ ಪ್ರತಿ ಸಾರಿ ನಾವು ನೀರು ತರ್ತೀವಿ ಭದ್ರಾದಿಂದ. ಈ ಸಾರಿ ಭದ್ರಾ ಡ್ಯಾಮ್ ಫುಲ್ ಐತಿ. ಅವಶ್ಯಕತೆ ಬಿದ್ರೆ ಒಂದು 5-6 TMC ಅಲ್ಲಿಂದ ತಂದ್ರು ಏನು ತೊಂದರೆ ಇಲ್ಲ. ನಿಮಗೆ ಜನವರಿ ಮುಗಿದು ಫೆಬ್ರವರಿ ಒಳಗೆ 40 TMC ಕೆಳಗೆ ಬರ್ತೈತೆ ಗೇಟ್ ನೀರು. 40 TMC ಕೆಳಗೆ ಹೋಯ್ತು ಅಂದ್ರೆ ಅವ್ರ ಮೇಲೆ ಕೆಲಸ ಪ್ರಾರಂಭ ಮಾಡಬಹುದು, ಗೇಟ್ಗಳನ್ನು ಕುಂದಿಸೋದು. ಫೆಬ್ರವರಿ ಚಾಲು ಮಾಡಿದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಫೆಬ್ರವರಿ 4 ತಿಂಗಳ ತನಕ ಸಿಗ್ತೈತೆ ಅವ್ರಿಗೆ ಅವಕಾಶ. ಅವ್ರು ಮಾಡೋದಕ್ಕೆ ತೊಂದರೆ ಏನಿಲ್ಲ. ಅವ್ರು ಹೇಳಿದ್ದಾರೆ. ಈಗ ಕೆಲವರು ಏನ್ ಹೇಳ್ತಾರ, ಇಲ್ಲ 2 ಕಡೆಯಿಂದ ಮಾಡಿದ್ರೆ ಇದು ತಡ್ಕೊಳ್ಳಂಗಿಲ್ಲ, ಡ್ಯಾಮ್ ತಡೆಯೋದಿಲ್ಲ, ವೇಟ್ ಜಾಸ್ತಿ ಆಗ್ತದೆ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಫುಲ್ ಗೇಟ್ ಮಾಡ್ತಾ ಇಲ್ಲ, ಅವರು ಪೀಸ್ ಮಾಡಿ ಕುಂದಿರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎರಡು ಗುಂಪುಗಳನ್ನ ಮಾಡ್ತೀವಿ. ಒಂದು ಬಲಗಡೆಯಿಂದ ಪ್ರಾರಂಭ ಮಾಡ್ತೀವಿ ಗೇಟ್ಗಳನ್ನ, ಎಡಗಡೆಯಿಂದ ಪ್ರಾರಂಭ ಮಾಡಿದ್ರೆ ನಾವು 3 ತಿಂಗಳ 3 ತಿಂಗಳಲ್ಲಿ ಎಲ್ಲ ಫಿನಿಶ್ ಮಾಡಿಕೊಡ್ತೇವೆ ಅನ್ನೋದು ಇದೆ. ಹಾಗಾಗಿ ಅನವಶ್ಯಕವಾಗಿ ನೀರಿದ್ದು ಈ ಗೇಟ್ ಕುಂದಿರಿಸಕ್ಕೆ ಅವಕಾಶಗಳು ಇದ್ದು 2ನೇ ಬೆಳೆಗೆ ನೀರು ಕೊಡೋದಿಲ್ಲ ಅಂತಂದ್ರೆ ಇದು ಯಾವ ನ್ಯಾಯ? ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತ ಹೇಳಿ ಉದ್ದೇಶದಿಂದ 3ನೇ ತಾರೀಕಿಗೆ ಅವರು ಏನಾದರೂ ಸರ್ಕಾರ ನಮ್ಮ ಸಲಹೆಗಳಿಗೆ ಸ್ಪಂದಿಸಿ 2ನೇ ಬೆಳೆಗೆ ನೀರು ಕೊಡ್ತೀನಿ ಅಂದ್ರೆ ಬಹಳ ಸಂತೋಷ. ಒಂದು ವೇಳೆ ಅವರು ಕೊಡದೇ ಇಲ್ಲ ಅಂತಕ್ಕಂಥ ತಮ್ಮದೇ ಆದ ನಿರ್ಧಾರಕ್ಕೆ ಕಟಿಬದ್ಧರಾಗಿ ನಿಂತರೆ 5ನೇ ತಾರೀಕಿನಿಂದ ಈ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. 5ನೇ ತಾರೀಕಿಗೆ ನಮ್ಮ ಸಿಂಧನೂರಿನಲ್ಲೇ ಮೊದಲ ಹೋರಾಟವನ್ನ ಪ್ರಾರಂಭ ಮಾಡ್ತೇವೆ. ನಾವು ಸಿಂಧನೂರು ಬಂದಿಗೆ ಕರೆ ಕೊಡ್ತೇವೆ, ರಸ್ತೆಗಳನ್ನ ತಡಿತೇವೆ, ದೀರ್ಘವಾದ ಹೋರಾಟಗಳನ್ನ ಮಾಡ್ತೇವೆ. ಎಲ್ಲಾ ತಾಲೂಕುಗಳಲ್ಲಿ ಹೋರಾಟಕ್ಕೆ ಕರೆ ಕೊಡ್ತೇವೆ, ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ಕರೆ ಕೊಡ್ತೇವೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ನಾವು 3ನೇ ತಾರೀಕಿಗೆ ಬರ್ತೇವೆ ಅಂತ ಹೇಳಿ ಎಲ್ಲ ಶಾಸಕರಿಗೆ ಮತ್ತು ನಮ್ಮ ಜಿಲ್ಲೆಯವರೇ ಆದ ನಮ್ಮ ಬೋಸರಾಜ್ ಅವರಿಗೂ ಮಾತನಾಡಿದ್ದೇವೆ. ಬೋಸರಾಜ್ ಅವರು ಇರ್ತೇವೆ ನಾವು ಬರ್ರಿ ಅಂತ ಹೇಳಿದ್ದಾರೆ.
ಅವರೆಲ್ಲರೂ ಕೂಡ ನಾವು ವಿನಂತಿ ಮಾಡ್ತೇನೆ, ಆಡಳಿತ ಪಕ್ಷದ ಎಲ್ಲ ಶಾಸಕರು, ಮಂತ್ರಿಗಳು ನಮ್ಮನ್ನ ಕರ್ಕೊಂಡು ಹೋಗಿ ನಿಯೋಗದ ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಒಂದು ಸಕಾರಾತ್ಮಕವಾದ ಪ್ರಕ್ರಿಯೆ ಪ್ರಾರಂಭ ಮಾಡಿ ನೀರು ಕೊಡೋದಿಕ್ಕೆ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಹೋಗ್ತೇವೆ. ನಾವೇನು ಹೋರಾಟ ಮಾಡಬೇಕು, ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಸರ್ಕಾರ ಇದೆಲ್ಲ ಈಗ ಕನ್ನಯ್ಯ ನಾಯ್ಡು ಅವರು ಹೇಳಿದ ಮೇಲೆ ಕನ್ನಯ್ಯ ನಾಯ್ಡುಕ್ಕಿಂತ ತಂಗಡಿಗೆ ಅವರೇನು ದೊಡ್ಡ ಮೇಧಾವಿಗಳು ಅಂತ ನಾನು ಭಾವಿಸೋದಿಲ್ಲ. ನಾವ್ ಯಾರಿಗೂ ಕೂಡ ಇಲ್ಲ. ಅಲ್ಲ ಏನಂತ ಗೊತ್ತಿಲ್ಲ, ಎಲ್ಲ ರೈತರು ಹೋದವರಿಗೆಲ್ಲ ಅದು ಸುದ್ದಿ ಬಿಟ್ಟು ಬೇರೆ ಮಾತಾಡ್ರಿ ನೀವು ಅಂತ. ಎದಕ್ಕೆ ಸುದ್ದಿ ಬಿಟ್ಟು ಮಾತಾಡೋದು ಅದೇ ನಮಗ್ ಗೊತ್ತಿಲ್ಲ. ನೀವು ಹೋಗಿ ಹೈದರಾಬಾದ್ ಹೋಗಿ ಭೇಟಿ ಮಾಡಿ ಇಷ್ಟೆಲ್ಲ ವಿಷಯ ಕೇಳ್ಕೊಂಡು ಬಂದಿರಿ. ಆದ್ರೆ ಸಚಿವರು ಅವ್ರನ್ನೇನ್ ಕೇಳ್ಕೊಂಡು ಭೇಟಿ ಅಲ್ಲ, ಇವ್ರೇನೆ 6 ತಿಂಗಳು ಅಂತ ಹೇಳಿಲ್ಲ. ನನಗೇನು ಗೊತ್ತು, ಕನ್ನಯ್ಯ ನಾಯ್ಡು ಅವ್ರು ನಾವು ಕೇಳ್ಯಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಇವ್ರು ಹಿಂಗ್ ಮಾಡ್ತಾರೆ ಅನ್ನೋಕ್ಕೆ ನಾನು ಕನ್ನಯ್ಯ ನಾಯ್ಡು ಹತ್ರ ಎಲ್ಲ ದಾಖಲೆಗಳು ತಗೊಂಡ್ಬಂದೆ ನಿಮ್ ಮುಂದೆ ಬಂದಿದ್ರು. ಈಗ ನೀವೇ ಹೇಳ್ತಾ ಇದ್ದೀರಿ, ಇಲ್ಲಿ ಆಲ್ರೆಡಿ ಹೇಳಿದ್ರಿ 15/10/2025ಕ್ಕೆ ಆಲ್ರೆಡಿ 14 ಗೇಟ್ಗಳು ಆಗ್ಬೇಕಾಗಿತ್ತು, ಆದ್ರೆ 9 ಗೇಟ್ಗಳಾಗಿದ್ದಾವೆ ಅಂತ. ನಾನು ಹೇಳಿಲ್ಲ, ಕನ್ನಯ್ಯ ನಾಯ್ಡು ಅವ್ರ ಲೆಟರ್ ಅದು. ಕನ್ನಯ್ಯ ನಾಯ್ಡು ಅವರು ಬರೆದ ಲೆಟರ್ ಅದು. ಹೌದು, ಕನ್ನಯ್ಯ ನಾಯ್ಡು ಅವರ ಲೆಟರೇ ಇಲ್ಲಿದೆ. ನೀವು ಇನ್ನೊಂದ್ ಕಡೆ ಹೇಳ್ತೀರಿ 3 ಅಥವಾ 3.5 ತಿಂಗಳಲ್ಲಿ ಎಲ್ಲಾ ಗೇಟ್ಗಳು ಕೂಡಿಸ್ತಾರೆ ಅಂತ. ಅಲ್ಲಿ ನೀವು ಟರ್ನ್ ಮಾಡಿ ಒಂದು ಪೇಜ್ ಹೋದ್ರಿ, ಹಿಂದೆ ಟರ್ನ್ ಮಾಡಿಕೊಂಡು ಹೋದ್ರಿ. ಅಲ್ಲಿ ಏನಾಗಿದೆ ಅಂದ್ರೆ ಜನವರಿ 8 ಒಳಗೆ ಎಲ್ಲಾ ಗೇಟ್ಗಳನ್ನ ತಯಾರು ಮಾಡಬೇಕು. ಜನವರಿ 8 ಒಳಗಾಗಿ ಎಲ್ಲಾ ಗೇಟ್ಗಳನ್ನು ತಯಾರು ಮಾಡಬೇಕು. ಈ ಜನವರಿ ಒಳಗೆ ತಯಾರು ಮಾಡ್ಬೇಕಾದ್ರೆ ಅವ್ರಿಗೆ ಹಣ ಕೊಡ್ಬೇಕಲ್ಲ, ಕೆಲಸ ಮಾಡಿದ್ದಕ್ಕ ಕೊಟ್ರೆ ಜನವರಿಗೆ ತಯಾರಾಗ್ತವೆ ಗೇಟ್. ಈಗ ನೋಡಿ, ನಾವು ಹೇಳ್ತಾ ಇರೋದು ಅವರು ಮಾಡಿದ ನಿಯಮ ಪ್ರಕಾರ ಬೋರ್ಡು ಮತ್ತು ಇವರೆಲ್ಲ ಕೂಡಿ ಏನ್ ಹೇಳ್ಯಾರ ಅಂದ್ರೆ ಜನವರಿ 8 ಒಳಗೆ ಇಲ್ಲಿದೆ ನೋಡು, ನೆಕ್ಸ್ಟ್ ಪೇಜ್ ಐತಿಲ್ಲ, ಜನವರಿ ಒಳಗಾಗಿ 30ರೊಳಗೆ ಜೂನ್ಯಾಗೆ ನಾವು ಕುದಿಸ್ಬಿಡ್ತೀವಿ ಅಂತ ಹೇಳ್ಯಾರ. ಜನವರಿ 8 ಒಳಗೆ ಎಲ್ಲಾ ಗೇಟ್ಗಳು ತಯಾರಾದ್ರೆ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ವೆಂಕಟಪ್ಪ ನಾಯಕ, ಪ್ರತಾಪ್ ಗೌಡ ಪಾಟೀಲ್, ಬಸನಗೌಡ ಬ್ಯಾಗವಟ್, ಮಾಜಿ ಸಂಸದ ಬಿವಿ ನಾಯಕ್ ಹಾಗೂ ವಿರೂಪಾಕ್ಷಪ್ಪ ಹಾಜರಿದ್ದರು.